ಎಲ್ರಿಗೂ ನಮಸ್ಕಾರ. ಇಂದಿನಿಂದ ಧಾರ್ಮಿಕ ಪ್ರವಚನದಲ್ಲಿ ಸತ್ಯಂ ಶಿವಂ ಸುಂದರಂ ಅನ್ನೋ ಒಂದು ವಿಷಯದ ಮೇಲೆ ಪ್ರತಿ ವಾರ ಶಿವನ ಕುರಿತಾದ ಒಂದೊಂದು ಕಥೆಗಳನ್ನು ಹೇಳ್ತಾ ಹೋಗ್ತೀನಿ. ಇವತ್ತು 12 ರಾಶಿಗಳಿಗೆ 12 ಜ್ಯೋತಿರ್ಲಿಂಗಗಳು ಅಂದರೆ ಹೇಗೆ ಜ್ಯೋತಿರ್ಲಿಂಗಗಳು ಉತ್ಪನ್ನವಾಯಿತು ಅನ್ನೋ ಕಥೆಯನ್ನು ನಿಮಗೆ ತಿಳಿಸ್ತಾ ಶಿವಪುರಾಣದ ಹಲವಾರು ಕಥೆಗಳನ್ನು ಒಳಗೊಂಡ ಒಂದು ಮಾಲಿಕೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಶಿವಪುರಾಣದಲ್ಲಿ ಜ್ಯೋತಿರ್ಲಿಂಗಗಳ ಉಲ್ಲೇಖ ಇದೆ. ಹೇಗೆ ನಮಗೆ ಚಕ್ರ ಇದೆಯಲ್ಲ, ಈ ಷಟ್ಚಕ್ರಗಳು ಅವು ಶಾರೀರಿಕ ಸಮತೋಲನಕ್ಕೆ ಪೂರಕವಾಗಿದೆಯೋ ಹಾಗೆಯೇ 12 ಜ್ಯೋತಿರ್ಲಿಂಗಗಳಿರ್ತಕ್ಕಂತಹ ಸ್ಥಾನ ಅಂತಕ್ಕಂಥದ್ದು ಯಾವುದು ನಮ್ಮ ದೇಹ, ನಮ್ಮ ದೇಶ ಎರಡೂ. ಈಗ ಅನಾಹತವು ಶರೀರದ ಕೇಂದ್ರ ಚೈತನ್ಯ ಬಿಂದುವಾದಂತೆ ಉಜ್ಜಯಿನಿಯ ಮಹಾಕಾಳೇಶ್ವರ ಅಂದರೆ ನಮ್ಮ ದೇಹ ನಮ್ಮ ದೇಶ ಎರಡನ್ನೂ ಹೋಲಿಸಿದಾಗ ಅನಾಹತ ಚಕ್ರ ಬಂದು ಎದೆಯಲ್ಲಿರ್ತಕ್ಕಂಥದ್ದು, ಅದು ನಮಗೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ನಮ್ಮ ದೇಹಕ್ಕೆ. ಹಾಗೆಯೇ ಉಜ್ಜಯಿನಿಯ ಮಹಾಕಾಳೇಶ್ವರ ಅನಾಹತ ಚಕ್ರದಲ್ಲಿ ಸ್ಥಿತನಾಗಿ ಭೂಮಿಯ ಕೇಂದ್ರ ಬಿಂದು ಅಂತ ಸಾಬೀತಾಗಿದೆ ಕೂಡ. ಅದಕ್ಕೆ ನಮಗೆ ಉಜ್ಜಯಿನಿ ಟೈಮೇ ತಗೊಳ್ತಕ್ಕಂಥದ್ದು. ಇಡೀ ಭೂಮಂಡಲವನ್ನು ಅಂದರೆ ಇಡೀ ಭರತಖಂಡವನ್ನೇ ಒಂದು ಶರೀರವನ್ನಾಗಿ ಗುರುತಿಸಿದ್ರೆ ಅದರೊಳಗಿರ್ತಕ್ಕಂತಹ ಶಕ್ತಿ ಕೇಂದ್ರಗಳಿದೆಯಲ್ಲ ಅವು 12 ಜ್ಯೋತಿರ್ಲಿಂಗಗಳಾಗಿದೆ ಅಂತಕ್ಕಂಥದ್ದನ್ನು ನಮಗೆ ಪ್ರೂವ್ ಆಗಿದೆ. ಏನು ಹೇಳುತ್ತೆ ಶಿವಪುರಾಣದಲ್ಲಿ ಈ ವಿಷಯ, ಈ ಕಥೆ ಬಗ್ಗೆ ಅಂತಂದರೆ, ಒಂದು ಸಾರ್ತಿ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ತಾನು ಮೇಲು ಅಂತ ವಾಗ್ವಾದ ನಡೀತಾ ಇತ್ತು. ಜಗಳ ಆಡ್ತಾ ಅವರು ಹೋರಾಟಕ್ಕಿಳಿದ್ರು. ವಿಷ್ಣು ಏನು ಮಾಡ್ತಾನೆ, ಮಹೇಶ್ವರಾಸ್ತ್ರವನ್ನು ಹೂಡಿದ್ರೆ ಬ್ರಹ್ಮ ಪಾಶುಪತಾಸ್ತ್ರವನ್ನು ಹೂಡ್ತಾನೆ. ಅವರ ಯುದ್ಧದಿಂದಾಗಿ ಸೃಷ್ಟಿಯೇ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಆಗ ಮಹಾದೇವ ಅವರ ನಡುವೆ ಭಯಾನಕವಾದ ಮಹಾ ಅಗ್ನಿಸ್ತಂಭವಾಗಿ ಆವಿರ್ಭವಿಸಿದ್ದ. ಪ್ರಜ್ವಲವಾಗಿ ಹೊಳೆಯುತ್ತಾ 3 ಲೋಕಗಳನ್ನು ವ್ಯಾಪಿಸುವಂತೆ ಬೆಳೆದಿದ್ದ. ಈ ಸ್ತಂಭದ ಆದ್ಯಂತಗಳು ವಿಷ್ಣು ಮತ್ತು ಬ್ರಹ್ಮನಿಗೆ ಕಾಣಿಸಲಿಲ್ಲ. ಇಬ್ಬರೂ ಸ್ತಂಭವನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾಗ ಬ್ರಹ್ಮನ ಕೈಯಿಂದ ಪಾಶುಪತಾಸ್ತ್ರ ಕೆಳಗೆ ಬೀಳತ್ತೆ. ವಿಷ್ಣುವಿನ ಕೈಯಲ್ಲಿದ್ದ ಮಹೇಶ್ವರಾಸ್ತ್ರವೂ ಕೆಳಗೆ ಬೀಳುತ್ತೆ. ಈ ಸ್ತಂಭದ ಕೊನೆಯನ್ನು ಹುಡುಕಿದವರೇ ತಮ್ಮಲ್ಲಿ ದೊಡ್ಡವರು ಅಂತ ಬ್ರಹ್ಮ ಮತ್ತು ವಿಷ್ಣು ತೀರ್ಮಾನ ಮಾಡಿಬಿಡ್ತಾರೆ. ಆಗ ವಿಷ್ಣು ವರಾಹ ರೂಪ ತಾಳಿ ಸ್ತಂಭದ ಬುಡದತ್ತ ಪ್ರಯಾಣ ಬೆಳೆಸ್ತಾನೆ. ಬ್ರಹ್ಮ ಹಂಸರೂಪದಲ್ಲಿ ಮೇಲಕ್ಕೆ ಹಾರ್ತಾನೆ. ವಿಷ್ಣು ನೆಲವನ್ನು ಸೀಳಿ ಕೆಳಗಿಳಿದು ಪಾತಾಳದ ತನಕ ಹೋಗ್ತಾನೆ. ಆದರೆ ಸ್ತಂಭದ ತಳ ಕಾಣಿಸ್ಲೇ ಇಲ್ಲ. ಕೊನೆಗೆ ಬೇಜಾರಾಯಿತು, ವಾಪಸ್ ರಣಭೂಮಿಗೆ ಬಂದುಬಿಡ್ತಾನೆ. ಬ್ರಹ್ಮದೇವ ಆಕಾಶವನ್ನೂ ದಾಟಿ ಮೇಲೆ ಹಾರ್ತಾನೆ. ಅವನು ವರ್ಷಗಳ ಕಾಲ ಹಾರ್ತಲೇ ಇರ್ತಾನೆ. ಅವನಿಗೆ ಸುವಾಸನೆಯ ಹೂವು ಒಂದು ಸಿಗುತ್ತೆ ಎದುರುಗಡೆ, ಅದೇ ಕೇದಿಗೆ ಹೂವು. ವಿಷ್ಣು ಮತ್ತು ಬ್ರಹ್ಮ ಅಗ್ನಿಸ್ತಂಭದ ಮೂಲ ಶೋಧಿಸಲು ಹೊರಟಾಗ ಶಿವ ನಕ್ಕು ತಲೆಯಾಡಿಸ್ತಾ ಇದ್ದ. ಆಗ ಅವನ ಮುಡಿಯಿಂದ ಕೆಳಗೆ ಉದುರಿದ ಹೂವೇ ಈ ಕೇದಿಗೆ. ಬ್ರಹ್ಮ ಕೇದಿಗೆಗೆ ಶಿವನ ಮೇಲ್ಭಾಗ ವಿಚಾರಿಸಿದಾಗ ಅದು ಹೇಳುತ್ತೆ, ನಾನು ಸ್ತಂಭದ ಯಾವುದೋ ಭಾಗದಿಂದ ಉರುಳಿದ್ದೇನೆ, ಎಷ್ಟು ವರ್ಷಗಳಿಂದ ಉರುಳಿದ್ದೇನೆ ಅಂತಲೇ ನನಗೆ ಗೊತ್ತಿಲ್ಲ. ನೀನು ಇದರ ತಲೆಯ ಭಾಗ ನೋಡುವ ಆಸೆಯನ್ನು ಬಿಟ್ಟುಬಿಡೋದೇ ಒಳ್ಳೆಯದು ಅನ್ನತ್ತೆ ಅದು ಕೇದಿಗೆ ಹೂವು. ಆಗ ಬ್ರಹ್ಮ, ಸರಿ ನಾನು ಮರಳಿ ಹೋಗ್ತೇನೆ ವಾಪಸ್ಸು, ಆದರೆ ಸ್ತಂಭದ ಮೇಲ್ತುದಿಯನ್ನು ಕಂಡು ಬಂದೆನೆಂದು ವಿಷ್ಣುವಿಗೆ ಹೇಳುತ್ತೇನೆ ನಾನು, ಅದು ನಿಜವೆಂದು ನೀನು ಸಾಕ್ಷಿ ಹೇಳಬೇಕು ಅಂತ ಬ್ರಹ್ಮ ಹೇಳ್ತಾನೆ. ಕೇದಿಗೆ ಆಯಿತು ನಾ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡ್ಬಿಡತ್ತೆ. ಬ್ರಹ್ಮ ರಣಭೂಮಿಗೆ ಮರಳಿ ತಾನು ಸ್ತಂಭದ ಮೇಲ್ಭಾಗ ನೋಡಿ ಬಂದೆ ಅಂತ ಹೇಳ್ತಾನೆ. ಕೇದಿಗೆ ಸಾಕ್ಷಿ ಹೇಳುತ್ತೆ, ಹೌದು ನೋಡಿ ಬಂದ ಅಂತ ಸಾಕ್ಷಿ ಹೇಳ್ಬಿಡುತ್ತೆ. ವಿಷ್ಣು ಏನು ಮಾಡ್ತಾನೆ, ಬ್ರಹ್ಮನೇ ದೊಡ್ಡವನು ಅಂತ ಒಪ್ಕೊಂಡ್ಬಿಡ್ತಾನೆ. ಪಾಪ ಇದು ಸುಳ್ಳು ಹೇಳಿದ್ದಲ್ವ ಬ್ರಹ್ಮ. ಅದಕ್ಕೇನಾಯಿತು, ಬ್ರಹ್ಮದೇವನ ಸುಳ್ಳಿಗೆ ಮಹಾದೇವಂಗೆ ಸಿಟ್ಟು ಬರುತ್ತೆ, ರೊಚ್ಚಿಗೆ ಹೇಳ್ತಾನವನು. ಅವನ ಹುಬ್ಬುಗಳ ನಡುವಿನಿಂದ
ಭಯಾನಕ ರೂಪದ ಭೈರವ ಸೃಷ್ಟಿಯಾಗ್ತಾನೆ. ಶಿವನ ಆದೇಶದಂತೆ ಭೈರವ ಬ್ರಹ್ಮದೇವರನ್ನು ಹಿಡಿದು, ನೀನು ಸುಳ್ಳಾಡಿದ್ಯಾ, ಅದರಿಂದ ಒಂದು ತಲೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ ಅವನು. ಪಂಚಮುಖಿಯಾಗಿರ್ತಕ್ಕಂಥ ಬ್ರಹ್ಮ ಚತುರ್ಮುಖ ಬ್ರಹ್ಮನಾಗ್ತಾನೆ. ಸುಳ್ಳಾಡಿದ್ದ ಕೇದಿಗೆ ಹೂವಿಗೆ ಶಿವನ ಪೂಜೆಯಲ್ಲಿ ಸ್ಥಾನ ಇಲ್ಲ. ಶಿವನ ಪೂಜೆಗೆ ಯಾವತ್ತೂ ಕೂಡ ಕೇದಿಗೆ ಹೂವನ್ನು ಹಾಕೋಂಗಿಲ್ಲ. ಬ್ರಹ್ಮದೇವರಿಗೆ ಸುಳ್ಳು ಹೇಳಿದ್ದಕ್ಕೆ ಪ್ರಪಂಚದಲ್ಲಿ ಎಲ್ಲೂ ಪೂಜೆ ಮಾಡೋದು ಸಲ್ಲೋದಿಲ್ಲ ಅಂತ ಮಹಾದೇವ ಶಾಪ ಕೊಟ್ಟುಬಿಡ್ತಾನೆ. ಬ್ರಹ್ಮ ವಿಷ್ಣು ಸೇರಿ ಶಿವನನ್ನು ಪೂಜಿಸ್ತಾರೆ. ಕೊನೆಗೂ ಶಿವನ ಕೋಪ ತಣ್ಣಗಾಗುತ್ತೆ. ಈ ದಿನವನ್ನೇ ಮಹಾಶಿವರಾತ್ರಿ ಅಂತ ಕರೆಯೋದು. ಈ ದಿವಸದಂದು ಶಿವನ ಲಿಂಗಮೂರ್ತಿಗಳನ್ನು ಅರ್ಚಿಸ್ತಕ್ಕಂಥವನು ಮಹಾಶಕ್ತಿಯನ್ನು ಪಡಿತಾನೆ. ಈ ದಿನ ಹಗಲೂ ರಾತ್ರಿ ನಿರಾಹಾರನಾಗಿ ಜಿತೇಂದ್ರಿಯನಾಗಿ ಯಥಾಶಕ್ತಿ ಶಿವನನ್ನು ಪೂಜಿಸಿದರೆ, ಅಂದರೆ ಮಹಾಶಿವರಾತ್ರಿ ದಿವಸ ವರ್ಷವಿಡೀ ಶಿವನನ್ನು ಆರಾಧಿಸಿದ ಪುಣ್ಯ ಸಿಗುತ್ತೆ ಅಂತ ಶಿವಪುರಾಣದಲ್ಲಿ ಹೇಳಿದ್ದಾರೆ. ಶಿವ ಸ್ತಂಭ ರೂಪದಲ್ಲಿ ಕಾಣಿಸಿಕೊಂಡಿದ್ದು ಯಾವಾಗಪ್ಪ ಅಂತಂದರೆ ಮಾರ್ಗಶಿರ ಮಾಸದ ಆರಿದ್ರಾ ನಕ್ಷತ್ರದ ದಿನದಲ್ಲಿ. ಈ ದಿನ ಶಿವನನ್ನು ಲಿಂಗ ರೂಪದಲ್ಲಿ ಉಮೆಯೊಡನೆ ಪೂಜಿಸ್ತಾರೆ. ಶಿವನಿಗೆ ಕುಮಾರ ಷಣ್ಮುಖನಿಗಿಂತಲೂ ಹೆಚ್ಚು ಪ್ರೀತಿ ಪಾತ್ರನಾಗುತ್ತಾನೆ ಯಾರು ಆ ಥರ ಪೂಜಿಸ್ತಾರೋ ಅವರು ಅಂತ ಶಿವಪುರಾಣ ತಿಳಿಸುತ್ತೆ. ಆದಿ ಅಂತ್ಯಗಳಿಲ್ಲದ ಬೆಳಕಿನ ಸ್ತಂಭ ಕಾಣಿಸಿಕೊಂಡ ಜಾಗಗಳಿಗೆ ಕಾಣಿಸ್ತಲ್ಲ, ಅವೇ ಜ್ಯೋತಿರ್ಲಿಂಗಗಳು. ನೋಡಿ, ಎಂಡ್ಲೆಸ್. ಒಟ್ಟು ಭಾರತದ ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳು ಸ್ಥಾಪನೆಯಾಗಿದೆಯೋ ಅವೆಲ್ಲವೂ ಆ ಆವಿರ್ಭವಿಸ್ತಾರ ಜ್ಯೋತಿರ್ಲಿಂಗ, ಅದರದ್ದು ಪಾಯಿಂಟ್ಸು. ಈ ಜ್ಯೋತಿರ್ಲಿಂಗಗಳು ಶಿವನ ಅನಂತ ಜ್ಯೋತಿಯ ಪ್ರತ್ಯಕ್ಷ ರೂಪಗಳು. ನಾನು ಎಲ್ಲ ಜಾಗಗಳಲ್ಲೂ ಇರುತ್ತೇನೆ, ಆದರೆ ಜ್ಯೋತಿರ್ಲಿಂಗಗಳಿರ್ತಕ್ಕಂತಹ 12 ಪವಿತ್ರ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತೇನೆ ಅಂತ ಶಿವಪುರಾಣದಲ್ಲಿ ಹೇಳಿದ್ದಾರೆ. ಯಾವ್ಯಾವುದು ಆ ಜ್ಯೋತಿರ್ಲಿಂಗಗಳು ಅಂತಂದರೆ, ಸೌರಾಷ್ಟ್ರದ ಸೋಮನಾಥ, ಶ್ರೀಶೈಲದ ಮಲ್ಲಿಕಾರ್ಜುನ, ಉಜ್ಜಯಿನಿಯ ಮಹಾಕಾಳ, ಓಂಕಾರದ ಅಮಲೇಶ್ವರ, ಚಿತಾಭೂಮಿಯಲ್ಲಿರ್ತಕ್ಕಂತಹ ವೈದ್ಯನಾಥ, ಢಾಕಿನಿಯ ಭೀಮಾಶಂಕರ, ಸೇತುಬಂಧದಲ್ಲಿರುವ ರಾಮೇಶ್ವರ, ದಾರುಕಾವನದಲ್ಲಿರುವ ನಾಗೇಶ್ವರ, ವಾರಣಾಸಿಯಲ್ಲಿರ್ತಕ್ಕಂತಹ ವಿಶ್ವನಾಥ, ನಾಸಿಕದಲ್ಲಿರುವ ತ್ರ್ಯಂಬಕೇಶ್ವರ, ಕೇದಾರನಾಥ, ಕೃಷ್ಣೇಶ್ವರ, ಇವು 12 ಜ್ಯೋತಿರ್ಲಿಂಗಗಳು. ಇಲ್ಲಿ ನಾನು ಯಾವ ಯಾವ ರಾಶಿಗಳಿಗೆ ಯಾವ ಜ್ಯೋತಿರ್ಲಿಂಗಗಳನ್ನು ನೋಡಿದ್ರೆ ಪುಣ್ಯ ಅಂತಕ್ಕಂಥದ್ದು, 12 ನೋಡೋಕ್ಕಾದ್ರೆ ಒಳ್ಳೆಯದು, ನೋಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರವ್ರ ರಾಶಿಯವರು ಆಯಾ ಒಂದು ಜ್ಯೋತಿರ್ಲಿಂಗಗಳನ್ನು ನೋಡಿದ್ರೆ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅನ್ನೋದನ್ನು ಹೇಳ್ತೇನೆ. ಮೇಷರಾಶಿಗೆ ರಾಮನಾಥೇಶ್ವರ. ಶ್ಲೋಕ ಬಂದು, ಶ್ರೀತಾಮ್ರಪರ್ಣಿ ಜಲರಾಶಿಯೋಗೇ ನಿಬಧ್ಯ ಸೇತುಂ ವಿಶಿಖೈರಸಂಖೈಃ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದು ಅವರಿಗೆ ಬಹಳ ಪುಣ್ಯದಾಯಕ. ಇನ್ನು ವೃಷಭ ರಾಶಿಗೆ ಸೌರಾಷ್ಟ್ರದ ಸೋಮನಾಥೇಶ್ವರವನ್ನು ನೋಡೋದ್ರಿಂದ ಅವರಿಗೆ ಜ್ಯೋತಿರ್ಲಿಂಗ ದರ್ಶನ ಎಲ್ಲ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದ ಪುಣ್ಯ ಲಭಿಸುತ್ತೆ. ಸೌರಾಷ್ಟ್ರ ದೇಶೇ ವಿಶದೇತಿ ರಮ್ಯೇ ಜ್ಯೋತಿರ್ಮಯಂ ಚಂದ್ರಕಳಾವತಂಸಂ ಭಕ್ತ ಪ್ರದಾನಾಯ ಕೃಪಾವತೀರ್ಣಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ. ಇನ್ನು ಮಿಥುನ ರಾಶಿಗೆ ನಾಗೇಶ್ವರ. ಯಾಮ್ಯೇ ಪದಂಗೆ ನಗರೇತಿ ರಮ್ಯೇ ವಿಭೂಷಿತಾಂಗಂ ವಿವಿಧೈಶ್ಚ ಭೋಗೈಃ ಸದ್ಭಕ್ತಿಮುಕ್ತಿಪ್ರದಮೀಶಮೇಕಂ ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ. ಕಟಕ ರಾಶಿಗೆ ಓಂಕಾರೇಶ್ವರ. ಕಾವೇರಿಕಾ ನರ್ಮದಯೋಃ ಪವಿತ್ರೇ ಸಮಾಗಮೇ ಸಜ್ಜನತಾರಣಾಯ ಸದೈವ ಮಾಂಧಾತೃಪುರೇ ವಸಂತಂ
ಓಂಕಾರಮೀಶಂ ಶಿವಮೇಕಮೀಡೆ. ಸಿಂಹರಾಶಿಗೆ ವೈದ್ಯನಾಥೇಶ್ವರ. ಪೂರ್ವೋತ್ತರೆ ಪ್ರಜ್ವಲಿಕಾ ನಿಧಾನೆ ಸದಾ ವಸಂತಂ ಗಿರಿಜಾಸಮೇತಂ ಸುರಾಸುರಾರಾಧಿತಪಾದಪದ್ಮಂ ಶ್ರೀವೈದ್ಯನಾಥಂ ತಮಹಂ ನಮಾಮಿ. ಕನ್ಯಾ ರಾಶಿಗೆ ಘೃಷ್ಣೇಶ್ವರ. ಇಲಾಪುರೇ ರಮ್ಯ ವಿಶಾಲಕೇಸ್ಮಿನ್ ಸಮುಲ್ಲಸಂತಂಚ ಜಗದ್ವರೇಣ್ಯಂ ವಂದೇ ಮಹೋದಾರತರಸ್ವಭಾವಂ ಘೃಷ್ಣೇಶ್ವರಾಖ್ಯಂ ಶರಣಂ ಪ್ರಪದ್ಯೆ. ತುಲಾರಾಶಿಗೆ ಮಹಾಕಾಳೇಶ್ವರ. ಆವಂತಿಕಾಯಾಂ ವಿಹಿತಾವತಾರಂ ಮುಕ್ತಿಪ್ರದಾನಾಯ ಚ ಸಜ್ಜನಾನಾಂ ಅಕಾಲ ಮೃತ್ಯೋಃ ಪರಿರಕ್ಷಣಾರ್ಥಂ ವಂದೇ ಮಹಾಕಾಲ ಮಹಾಸುರೇಶಂ. ವೃಶ್ಚಿಕ ರಾಶಿಗೆ ಮಲ್ಲಿಕಾರ್ಜುನ. ಶ್ರೀಶೈಲಶೃಂಗೇ ವಿವಿಧ ಪ್ರಸಂಗೇ ಶೇಷಾದಿಶೃಂಗೇಪಿ ಸದಾ ವಸಂತಂ ತಮರ್ಜುನಂ ಮಲ್ಲಿಕಪೂರ್ವಮೇನಂ ನಮಾಮಿ ಸಂಸಾರ ಸಮುದ್ರ ಸೇತುಂ. ಧನುರ್ರಾಶಿಗೆ ಕಾಶಿ ವಿಶ್ವೇಶ್ವರ. ಸಾನಂದಮಾನಂದವನೆ ವಸಂತಂ ಆನಂದಕಂದಂ ಹತಪಾಪಬೃಂದಂ ವಾರಾಣಸೀನಾಥಮನಾಥನಾಥಂ ಶ್ರೀವಿಶ್ವನಾಥಂ ಶರಣಂ ಪ್ರಪದ್ಯೆ. ಮಕರ ರಾಶಿಗೆ ಭೀಮಾಶಂಕರ. ಯಂ ಡಾಕಿನಿ ಶಾಕಿನೀಕಾ ಸಮಾಜೇ ನಿಷೇವ್ಯಮಾಣಂ ಪಿಶಿತಾಶನೈಶ್ಚ ಸದೈವ ಭೀಮಾಧಿಪತ ಪ್ರಸಿದ್ಧಂ ತಂ ಶಂಕರಂ ಭಕ್ತಹಿತಂ ನಮಾಮಿ. ಕುಂಭರಾಶಿಗೆ ಕೇದಾರೇಶ್ವರ. ಮಹಾರ್ದಿಪಾರ್ಶ್ವೇ ಚ ತಟೆ ರಮಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಃ ಸುರಾಸುರೈರ್ಯಕ್ಷಮಹೋರಗಾಢೈಃ ಕೇದಾರಮೀಶಂ ಶಿವಮೇಕಮೀಡೆ. ಮೀನರಾಶಿಗೆ ತ್ರಯಂಬಕೇಶ್ವರ. ಸಹ್ಯಾರ್ದ್ರಿಶೀರ್ಷೆ ವಿಮಲೆ ವಸಂತಂ ಗೋದಾವರಿ ತೀರ ಪವಿತ್ರ ದೇಶೆ ಯದ್ದರ್ಶನಾತ್ ಪಾತಕಂ ಪಾಶುನಾಶಂ ಪ್ರಯಾತಿ ತಂ ತ್ರಯಂಬಕಮೀಶಮೀಡೆ. ಹೀಗೆ 12 ರಾಶಿಯವರು 12 ಜ್ಯೋತಿರ್ಲಿಂಗಗಳನ್ನು ನೋಡಲಿಕ್ಕಾಗಲಿಲ್ಲ ಅಂದರೆ ಆಯಾ ರಾಶಿಯವರು ಆಯಾ ಒಂದೊಂದು ಜ್ಯೋತಿರ್ಲಿಂಗಗಳನ್ನು ನೋಡಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತಕ್ಕಂಥದ್ದು ನಮಗೆ ತಿಳಿಸಿದ್ದಾರೆ. ಹೀಗೆ ಶಿವಪುರಾಣದಲ್ಲಿ ಜ್ಯೋತಿರ್ಲಿಂಗಗಳ ಆವಿರ್ಭಾವವನ್ನು ಕುರಿತು ತಿಳಿಸಿದ್ದಾರೆ. ನಾನು ಮುಂದಿನ ಸಂಚಿಕೆಯಲ್ಲಿ ಹೀಗೆ ಒಂದೊಂದು ವಿಷಯಗಳನ್ನು ಶಿವಪುರಾಣದಲ್ಲಿ ಏನೇನು ತಿಳಿಸಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.